ನಾಯಕರಲ್ಲಿ ನಮ್ಮ ಕಷ್ಟ ಹೇಳ್ಕೊಳ್ಳೋದು. ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರು ಬಂದಿದ್ರಲ್ಲ ಸರ್, ನಿಮ್ಮ ವರಿಷ್ಠರು ಅಮಿತ್ ಶಾ ಅವರು ಬಂದಿದ್ರು. ಅವರು ಒಕ್ಕಲಿಗ ಸಮಾಜದ ಒಂದು ಮೆಡಿಕಲ್ ಕಾಲೇಜು ಉದ್ಘಾಟನೆಗೆ ಬಂದಿದ್ರು ಅಷ್ಟೇ. ಅದಕ್ಕೂ ಅವ್ರದ್ದು ರಾಜಕೀಯ ಪ್ರವಾಸ ಅಲ್ಲ. ನೀವು ಮೀಟಿಂಗ್ ಮಾಡ್ತಾರಲ್ಲ ನೀವು, ಮತ್ತೆ ಸರ್ ಬಿಜೆಪಿ ಕಚೇರಿಗೆ ಹೋಗಿದ್ದು ನಿಜಾನ? ಕಚೇರಿಗೆ ಹೋಗಿದ್ದು ನಿಜ ಅಲ್ಲ ಸರ್? ಬಿಜೆಪಿ ಬಿಜೆಪಿಯವರು ಬಿಜೆಪಿ ಕಚೇರಿಗೆ ಹೋಗ್ತೀವಿ ಸರ್. ಬಿಜೆಪಿ ಕಚೇರಿಗೆ ಯಾವಾಗ ಹೋಗ್ತೀವಿ ನಾವು? ಜಿಲ್ಲಾಧ್ಯಕ್ಷರ ವಿರುದ್ಧ ಏನಾದ್ರು ಸರ್ ನಮ್ದು ಏನು ಕೂಗಿದೆ ಅದಿದೆ. ನಾವಂತೂ ಈಗ ನಮ್ಮ ರಾಷ್ಟ್ರೀಯ ಶಿಸ್ತು ಸಮಿತಿಯಿಂದ ಯಾವುದೇ ವಿಚಾರ ಮಾಧ್ಯಮಕ್ಕೆ ಹೋಗಬಾರ್ದು ಅಂತ ನನಗಂತೂ ಕಟ್ಟಪ್ಪಣೆ ಮಾಡಿದ್ದಾರೆ. ತಮಗೆಲ್ಲ ಮಾಹಿತಿ ಗೊತ್ತಿದೆ. ಹಾಗಾಗಿ ನಾನು ಯಾವುದೇ ರಾಜಕೀಯ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ. ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ತಮ್ಮ ನಿಲುವು ಏನಾಗಿದೆ? ಯಾವ ವಿಚಾರನೂ ನಾನು ಮಾತಾಡೋಕ್ಕೆ ತಯಾರಿಲ್ಲ. ಸರ್ ಅದಕ್ಕೆ ಇನ್ನೊಂದು ಪತ್ರಿಕಾಗೋಷ್ಠಿ ಕರೀತಾರೆ. ಇವತ್ತು ಏನಾದ್ರು ರೈತರ ಸಮಸ್ಯೆಗೋಸ್ಕರ ಬಿಟ್ಟು ಏನಿಲ್ಲ, ಮಂತ್ರ ಕುಲಂಕುಷವಾಗಿ ಅದರ ಪಕ್ಷದ ಬಗ್ಗೆ ಆಂತರಿಕ ವಿಚಾರ ಚರ್ಚೆ ಮಾಡೋಣ. ಇವತ್ತು ರೈತರ ವಿಚಾರ ಭಾಳ ಸೂಕ್ಷ್ಮವಾಗಿದೆ, ಭಾಳ ಪ್ರಮುಖವಾಗಿದೆ, ಗಂಭೀರವಾಗಿದೆ. ಹಂಗಾಗಿ ಮುಂದೆ ನಾವು ಈ ವಿಚಾರ